ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಫಸ್ಟ್ ಪಾಯಿಂಟ್, ಯಾರೂ ಕೆಲವರು ನನಗೆ ರೀಡಿಂಗ್ ಮಾಡಿದಾದ್ಮೇಲೆ ಅಥವಾ ನನ್ನ ಕ್ಲಾಸಸ್ಸಿಗೆ ಬಂದಾಗ ಹೇಳ್ತಾಯಿದ್ರು, ಮೇಡಮ್ ನಿಮ್ಮ ರೀಡಿಂಗ್ನ ನಾನು ಸ್ಟಾರ್ಟಿಂಗಲ್ಲೂ ನೋಡ್ತಾ ಇರಲಿಲ್ಲ, ಎಂಡಿಂಗಲ್ಲೂ ನೋಡ್ತಾ ಇರಲಿಲ್ಲ, ಹಾಗಾಗಿ ತುಂಬ ವಿಷಯಗಳನ್ನು ನಾನು ಲೈಫಲ್ಲಿ ಮಿಸ್ ಮಾಡಿಕೊಂಡೆ ಅಂತ. ಸೊ ನೀವು ಆ ತಪ್ಪು ಮಾಡ್ತಿಲ್ಲ ತಾನೇ? ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇಂಟ್ರೋದಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥ ವಿಷಯ, ಫಸ್ಟ್ ಆಫ್ ಆಲ್ ಇವತ್ತಿನ ರೀಡಿಂಗ್ ಬಂದು ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ನೀವು ಯಾವ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಆ ವಿಷಯಕ್ಕಾಗಿ ಯೂನಿವರ್ಸ್ ಕಡೆಯಿಂದ ಎಸ್ ಆರ್ ನೋ ಅನ್ನುವಂಥ ರೀಡಿಂಗ್ ಇದಾಗಿರುತ್ತೆ. ಇನ್ನೂ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇದೇ ಥರದ ಇಂಪಾರ್ಟೆಂಟ್ ರೀಡಿಂಗ್ಸ್ನ 2026ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಕೊಳ್ಳಿ, ನಿಮ್ಮ ಗೈಡೆನ್ಸ್ನ ತಿಳ್ಕೊಳ್ಳಿ. 31ನೇ ತಾರೀಕು ಡಿಸೆಂಬರ್ ವಿಷನ್ ಬೋರ್ಡ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ ಕ್ಲಾಸ್ಗೆ ಜಾಯಿನ್ ಆಗುವಂತಹ ಇಂಟ್ರೆಸ್ಟ್ ಇರೋರು 999 ರುಪೀಸ್ನ ಪೇ ಮಾಡಿ ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ ವಿಷನ್ ಬೋರ್ಡ್ ಕ್ಲಾಸ್ಗೆ ಜಾಯಿನ್ ಆಗಬಹುದು. 2 ಅವರ್ಸ್ ಕ್ಲಾಸ್ ಇರುತ್ತೆ. ಇದರಲ್ಲಿ 2026 ವಿಷನ್ ಬೋರ್ಡ್ ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನು ಹೇಗೆ ಅಚೀವ್ ಮಾಡೋದು, ಗೈಡೆಡ್ ಮೆಡಿಟೇಷನ್ ಎಲ್ಲ ಡೀಟೇಲು ಆ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ 111 ಪೋರ್ಟಲ್ ಬರ್ತಿದ್ದೀರಿ. ಇದು ತುಂಬಾ ಆಸ್ಪೀಷಿಯಸ್ ಇಂಪಾರ್ಟೆಂಟ್ ಡೇ. ವರ್ಷ ಪೂರ್ತಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು, ವರ್ಷ ಪೂರ್ತಿ ನೀವು ಅಂದ್ಕೊಂಡಂಥ ಕೆಲಸಗಳು ಕೈಗೂಡಬೇಕು, ನಿಮ್ಮ ಲಕ್ ಬದಲಾಗಬೇಕು ಅಂದರೆ 111 ಪೋರ್ಟಲ್ನ ಸಂಪೂರ್ಣ ಮಾಹಿತಿನ ತಗೊಂಡು ಅದನ್ನು ಅಳವಡಿಸ್ಕೊಳ್ಳಿ. ಇದಕ್ಕೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇರೋರು 999 ರುಪೀಸ್ ಪೇ ಮಾಡಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಅದು ಬಿಟ್ಟು ಕಂಟಿನ್ಯೂಸ್ ರೇಖಿ ಪ್ರಾಕ್ಟೀಸ್ ನಡೀತಾ ಇದೆ 21 ಡೇಸ್ದು. ಮನಿ ಮ್ಯಾನಿಫೆಸ್ಟೇಷನ್ 21 ಡೇಸ್ದು ನಡೀತಾ ಇದೆ. ಐ ಆಮ್ ಅಮೇಝಿಂಗ್ 21 ಡೇಸ್ ನಡೀತಾ ಇದೆ. ಏಂಜಲ್ ನೋ ಯುವರ್ ಏಂಜಲ್ 5 ಡೇಸ್ ಅದು ನಡೀತಾ ಇದೆ. ನೀವು ಯಾವ ಬ್ಯಾಚ್ಗಾದರೂ ಸೇರ್ಕೋಬಹುದು. ಇನ್ನೂ ನಿಮಗೆ ಅವಕಾಶ ಇದೆ ಜಾಯಿನ್ ಆಗೋದಕ್ಕೆ, ಜಾಯಿನ್ ಆಗಿ. ಹಾಗೆಯೇ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಸ್ಟಡಿ ಬ್ರಾಸ್ಲೆಟ್ ಕೊಡಿ, ಲಾಸ್ಟ್ ಟೈಮ್ ಕೊಟ್ಟಿದ್ರಿ, ತುಂಬ ಉಪಯೋಗ ಆಗಿತ್ತು ಅಂತ. ಸೊ ನಾನು ಮೊನ್ನೆ ಎಲ್ಲ ಅರುಣಾಚಲಮ್ಗೆ ಹೋಗಿದ್ದೆ. ಸೊ ಅಲ್ಲೊಂದಷ್ಟು ನನ್ನ ಮೆಡಿಟೇಷನ್, ನನ್ನ ಒಂದು ಡೆವಲಪ್ಮೆಂಟ್, ನನ್ನ ಒಂದು ಇದಕ್ಕೆ ನಾನು ದರ್ಶನ ಮಾಡಿ ಅಲ್ಲಿ ಒಂದು ದಿನ ಸ್ಪೆಂಡ್ ಮಾಡಿ ನನ್ನ ರಿಚುವಲ್ಸ್ ಏನಿತ್ತು ದೇವರಿಗೆ ಮಾಡುವಂಥ ಕೆಲಸಗಳನ್ನು ನಾನು ಮಾಡಿ ಬಂದಿದ್ದೀನಿ. ಸೊ ಈಗ ನಾನು 111 ಪೋರ್ಟಲಲ್ಲಿ, ಯಾಕಂದರೆ ನಿನ್ನೆಯಿಂದ ಅಂದರೆ 28ರಿಂದ ಧನಸ್ಸು ರಾಶಿಗೆ ಮರ್ಕ್ಯೂರಿ ಅಂದರೆ ಬುಧ ಗ್ರಹ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಮರ್ಕ್ಯೂರಿ ಅಂತಂದರೆ ಆಲ್ ಅಬೌಟ್ ಬುದ್ಧಿ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಸ್ಟಡಿ ಬ್ರಾಸ್ಲೆಟ್ ಅಥವಾ ಸ್ಟಡಿ ರಿಲೇಟೆಡ್, ಇದು ಸಣ್ಣ ಮಕ್ಕಳಿಗೆ ಅಂತ ಏನಲ್ಲ, ಬರೀ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರೆ ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗೋದಿರುತ್ತೆ, ಅವರು ಸಹ ಯೂಸ್ ಮಾಡಬಹುದು. ಸೊ ಹಾಗಾಗಿ ಸ್ಟಡಿ ಬ್ರಾಸ್ಲೆಟ್ನ ತೊಗೊಂಬಂದಿದ್ದೀನಿ. ಆ್ಯಂಡ್ 111 ಪೋರ್ಟಲ್ಗೆ ಇದನ್ನು ಚಾರ್ಜ್ ಮಾಡಿದ್ದೀನಿ, ಅಂದರೆ 2026ಗೆ ಚಾರ್ಜ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರುವಂಥವ್ರು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸ್ಟಡಿ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಸ್ಟಡಿ ಬ್ರಾಸ್ಲೆಟ್ ಇರುತ್ತೆ ಆ್ಯಂಡ್ ಲಿಮಿಟೆಡ್ ಸ್ಟಾಕ್ಸ್ ಇದೆ. ನಾನು ಮುಂಚೆ ಥರ 40-80 ಮಾಡ್ತಾನೆ ಇಲ್ಲ. ಇವಾಗ ಮ್ಯಾಕ್ಸಿಮಮ್ 7 to 10 ಪೀಸ್ ಮಾಡಿರ್ತೀನಿ ಅಷ್ಟೇ. ಯಾಕಂದರೆ ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಅವರಿಗೆ ತಲುಪುತ್ತೆ. ಸುಮ್ಮನೆ ಪ್ರೈಸ್ ಕೇಳೋದು ಸುಮ್ಮನಾಗೋದು, ಪ್ರೈಸ್ ಕೇಳೋದು ಸುಮ್ಮನೆ ಆಗೋದು, ಆಮೇಲೆ ಬಂದು ಯಾವಾಗ ಸ್ಟಾಕ್ ಮಾಡ್ತೀರಾ, ರೀಸ್ಟಾಕ್ ಮಾಡ್ತೀರಾ ಅನ್ನೋದು, ಅದೆಲ್ಲ ನನಗೆ ಇವಾಗ ಫಾಲೋಅಪ್ಸ್ ನಡೆಸ್ತಾನೆ ಇಲ್ಲ. ಯಾಕಂದರೆ ಕಂಟಿನ್ಯೂಸ್ ಕ್ಲಾಸಸ್ ಇದೆ, ಕಂಟಿನ್ಯೂಸ್ ಬ್ಯಾಚಸ್ ನಡೀತಾ ಇದೆ. ಯಾರಿಗೆ ಇಂಪ್ರೂವ್ಮೆಂಟ್ ಆಗಬೇಕಿದೆ, ಯಾರಿಗೆ ಚೇಂಜಸ್ ಆಗಬೇಕಿದೆಯೋ 100% ಅವ್ರಿಗೆ ಸಿಕ್ಕತ್ತೆ. ಸೊ ಇದು ಸ್ಟಡಿ ಬ್ರಾಸ್ಲೆಟ್ ಬಗ್ಗೆ ಆಯಿತು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರೀ, ಇವಿಲ್ ಐ ಬಾತಿಂಗ್ ಸಾಲ್ಟ್. ಇದ್ರ ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಇದು ಏನು ಅಂತ ನೀವು ಅಂದ್ಕೊಂಡ್ರೆ, ಇವಿಲ್ ಐ ಅಂದರೆ ದೃಷ್ಟಿ ಏನಾದರೂ ಆಗಿದೆ, ಅಥವಾ ನಿಮ್ಮ ಮನೆಗೆ ದೃಷ್ಟಿ ಆಗಿದೆ, ಅಥವಾ ನಿಮ್ಮ ಅಂಗಡಿಗೆ ದೃಷ್ಟಿ ಆಗಿದೆ ಅಂತಂದರೆ ನೀವು ಈ ಒಂದು ಇವಿಲ್ ಐ ಬಾತಿಂಗ್ ಸಾಲ್ಟ್ನ ಯೂಸ್ ಮಾಡಬಹುದು. ಸ್ನಾನದ ನೀರಿಗೆ ಒಂದೇ ಒಂದು ಚಿಟಿಕೆ, ಇಷ್ಟೆಷ್ಟು ಸ್ಪೂನ್ ಇದೆ ಇದರಲ್ಲಿ, ಇಷ್ಟೆಷ್ಟು ಸ್ಪೂನನ್ನು ನೀವು ನೀರಿಗೆ ಹಾಕಿ, ಇದು ಸಾಲ್ಟ್ ಆ್ಯಕ್ಚುಲಿ, ಅದರಲ್ಲಿ ಹರ್ಬ್ಸ್ನ ಮಿಕ್ಸ್ ಮಾಡಿದ್ದೀವಿ. ಇದು ಸ್ಮೆಲ್ಲು ಇರುತ್ತೆ. ಆ್ಯಂಡ್ ಇದನ್ನು ನೀವು ಬಾತಿಂಗ್ ಸಾಲ್ಟಲ್ಲಿ ಹಾಕಿ ಸ್ನಾನ ಮಾಡ್ಕೋಬಹುದು. ಇಲ್ಲ ಇದನ್ನು ನೆಲ ಒರೆಸೋ ನೀರಿಗೆ ಹಾಕಿ ನಿಮ್ಮ ಮನೇನ ನೆಲ ಒರೆಸ್ಕೋಬಹುದು, ಅಥವಾ ಅಂಗಡಿಗೂ ನೆಲ ಒರೆಸ್ಬಹುದು.
ಈ ಥರ ಈ ಬಾತಿಂಗ್ ಸಾಲ್ಟ್ನ ಯೂಸ್ ಮಾಡುವಂಥದ್ದು. ಇದರಿಂದ ನಿಮ್ಮಲ್ಲಿರುವಂಥ ಇವಿಲ್ ಐ ಅಥವಾ ದೃಷ್ಟಿ ಏನಿದೆಯೋ ಅದು ದೂರ ಆಗುತ್ತೆ. ನೀವೆಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದೀರಾ, ನಿಮಗೆ ಸುಸ್ತು ಅನ್ನಿಸ್ತಾ ಇದೆ, ಮೈಕೈ ನೋವು ಅನ್ನಿಸ್ತಾ ಇದೆ, ಏನೋ ಒಂಥರ ಲೋ ಫೀಲ್ ಆಗ್ತಿದೆ ಅಂದರೆ ದಯವಿಟ್ಟು ಇದನ್ನು ಮಾಡಿ. ಸ್ಪೆಷಲಿ ನ್ಯೂ ಮೂನ್, ಫುಲ್ ಮೂನ್ಗಳಲ್ಲಿ ನೀವು ಈ ಥರ ಸಾಲ್ಟ್ ಬಾತ್ನ ಮಾಡೋದ್ರಿಂದ ನಿಮ್ಮ ಔರ ಸಹ ಕ್ಲೆನ್ಸ್ ಆಗುತ್ತೆ, ಇವಿಲ್ ಐ ದೂರ ಆಗುತ್ತೆ. ಇವಿಲ್ ಐ ಅಂದ ತಕ್ಷಣ ದೆವ್ವದ ಕಣ್ಣು ಅಂತಲ್ಲ, ಜನರ ಕಣ್ಣು ಅಥವಾ ಗೊತ್ತೋ ಗೊತ್ತಿಲ್ಲದೇನೋ ಅವರೇನು ನಿಮ್ಗೆ ಕೆಟ್ಟದ್ದು ಬಯಸಿರೋದಿಲ್ಲ, ಬಟ್ ನಿಮ್ಮ ಅವರ ವೀಕ್ ಇರೋದ್ರಿಂದ ಅವ್ರು ಆಡಿದ ಮಾತುಗಳು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಆ ಥರದ ವಿಷಯಗಳಲ್ಲಿ ಈ ಒಂದು ಸಾಲ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಸ್ಟಡಿ ಬ್ರಾಸ್ಲೆಟ್, ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. 11 ಪೋರ್ಟಲಲ್ಲಿ ಚಾರ್ಜ್ ಮಾಡಿ ನಿಮಗೆ ಕೊಡ್ತೀನಿ. 100% ವರ್ಕ್ ಆಗುವಂತಹ ಸ್ಟಡಿ ಬ್ರಾಸ್ಲೆಟ್ ಇದು. ಲೆಟ್ ಅಸ್ ಸ್ಟಾರ್ಟ್ ಎಸ್ ಆರ್ ನೋ ರೀಡಿಂಗ್. ನೀವು ಯಾವ ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಯಾವ ವಿಷಯನ ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಆ ವಿಷಯನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಆ ವಿಷಯಕ್ಕಾಗಿ. ಸೊ ಇಲ್ಲಿ 3 ಕಾರ್ಡ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು. ಇದು ನಂಬರ್ 1, ನಂಬರ್ 2 ಆ್ಯಂಡ್ ನಂಬರ್ 3. ಬೇಕಾದರೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, 2 ನಿಮಿಷ ಮೆಡಿಟೇಟ್ ಮಾಡಿ, ಆಮೇಲೆ ಒಂದು ಕಾರ್ಡ್ನ ಚೂಸ್ ಮಾಡಿ. ಓಕೆ, ಇದು ಸಪೋರ್ಟಿವ್ ಕಾರ್ಡ್. ನಂಬರ್ 1 ಯಾರು ಚೂಸ್ ಮಾಡಿದ್ರಿ? ದ ಆನ್ಸರ್ ಈಸ್ ನೋ. ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಆನ್ಸರ್ ಈಸ್ ನೋ. ಯಾಕೆ ನೋ ಬಂದಿದೆ? ಸಪೋರ್ಟಿವ್ ಕಾರ್ಡ್. ಮತ್ತೆ ನೋಡಿ, ಇಲ್ಲೂ ಸೋಡಿದೆ, ಇಲ್ಲೂ ಸೋಡಿದೆ. ಸೊ ನಿಮಗೆ ಕ್ಲಾರಿಟಿ ಇಲ್ಲ. ಈ ಒಂದು ವಿಶ್ ಫುಲ್ಫಿಲ್ ಆಗಬೇಕಂದ್ರೆ ಯಾವಾಗ ಆಗಬೇಕು, ಅದಕ್ಕೆ ಬೇಕಾಗಿರೋ ಆ್ಯಕ್ಷನ್ಸ್ ಏನು? ನೋ, ನೀವು ಆ್ಯಕ್ಷನ್ ತಗೋತಾ ಇಲ್ಲ. ನೀವು ಬರೀ ಜಪ ತಪ ಮಾಡಿಕೊಂಡು, ದೇವ್ರನ್ನ ಪ್ರೇಯರ್ ಮಾಡಿಕೊಂಡು, ರಾಯರಿದ್ದಾರೆ ಅಂದ್ಕೊಂಡು, ಅಥವಾ ನೀವು ನಾನು ನಂಬಿರೋ ದೇವರು ನನ್ನ ಕೈ ಬಿಡಲ್ಲ ಅಂದ್ಕೊಂಡು ಬರೀ ಅದೇ ಥರ ನೀವು ಯೋಚನೆ ಮಾಡ್ತಾ ಇದ್ದರೆ ಇಟ್ ವಿಲ್ ನಾಟ್ ವರ್ಕ್. ನೀವು ಇಲ್ಲಿ ನೋಡಬಹುದು, ಅದೇ ಇವಾಗ ಇದು ಕಿಂಗ್ ಆಫ್ ಸೋಡ್ಸ್, ಕ್ವೀನ್ ಆಫ್ ಸೋಡ್ಸಲ್ಲಿ ಈ ಒಂದು ಸೋಡ್ ತುಂಬ ಸ್ಟ್ರೈಟ್ ಆಗಿರುತ್ತೆ, ಇಲ್ಲಿ ಕ್ರಾಸ್ ಆಗಿದೆ. ಇವ್ರದ್ದು ಅಷ್ಟೇ ಕ್ರಾಸ್ ಆಗಿದೆ. ಸೊ ಇದರ ಅರ್ಥ ತುಂಬ ಫ್ಲಕ್ಚುಯೇಷನ್ಸ್ ಇದೆ. ನಿಮ್ಮ ಡ್ರೀಮ್ಸ್ ಆಗಿರಬಹುದು, ಅಥವಾ ನೀವು ಯಾವ ವಿಷಯಕ್ಕಾಗಿ ಇವಾಗ ಕ್ವಶನ್ ಕೇಳಿದಿರಲ್ಲ ಅದರಲ್ಲಿ ನೀವು 50% ಅಷ್ಟೇ ವರ್ಕ್ ಮಾಡ್ತಾ ಇರೋದು, ಇನ್ನು 50% ವರ್ಕ್ ಮಾಡೋದು ಪೆಂಡಿಂಗ್ ಇದೆ. ಅದೇನಿರಬಹುದು? ವಿಷನ್ ಬೋರ್ಡ್ ಇರಬಹುದು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರಬಹುದು, ಅಥವಾ ಮನಿ ರಿಲೇಟೆಡ್ ಮನಿ ಕ್ಲಾಸ್ನ ಅಟೆಂಡ್ ಮಾಡೋದಿರ್ಬೋದು. ಅಂದರೆ ಇದೆಲ್ಲ ನಿಮಗೆ ಹೆಲ್ಪ್ ಆಗೋದಕ್ಕೆ ಕ್ಲಾಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇರೋದು. ಇಲ್ಲಾಂದರೆ ಇದೇ ರೀಡಿಂಗಲ್ಲಿ ನೀವು ತಿಳ್ಕೋಬೇಕು ಅಂದರೆ ನಿಮ್ಮ ಪ್ರಯತ್ನ ಸಾಲದು. 50% ಅಷ್ಟೇ ನೀವು ಪ್ರಯತ್ನ ಪಡ್ತಿದ್ದೀರಾ, ಇನ್ನು 50% ಪ್ರಯತ್ನ ಪಟ್ಟರೆ ಆಗುತ್ತೆ. ನೆಕ್ಸ್ಟ್ ನಂಬರ್ 2 ಯಾರು ಚೂಸ್ ಮಾಡಿದ್ರಿ? ದ ಆನ್ಸರ್ ಈಸ್ ಬಿಗ್. ಎಸ್ ಎಸ್ ಎಸ್, ಕಂಗ್ರ್ಯಾಚುಲೇಷನ್ಸ್. ನಂಬರ್ 2ಗೆ ಯಾರು ಚೂಸ್ ಮಾಡಿದ್ರಿ? ಪೈಲ್ ನಂಬರ್ 2, ನಿಮ್ಮ ಆನ್ಸರ್ ಎಸ್ ಅಂತ ಬಂದಿದೆ. ಸಪೋರ್ಟಿವ್ ಕಾರ್ಡ್. ಪ್ರೀತಿ ಬಗ್ಗೆ ಆಗಿರಬಹುದು, ಹೊಸ ಬಿಸ್ನೆಸ್ ಶುರು ಮಾಡೋದ್ರ ಬಗ್ಗೆ ಆಗಿರಬಹುದು, ಮದುವೆ ಅಥವಾ ಎಂಗೇಜ್ಮೆಂಟ್ ಬಗ್ಗೆ ಆಗಿರಬಹುದು, ಅಥವಾ ಕೆಲಸದ ಬಗ್ಗೆ ಆಗಿರಬಹುದು. ನಿಮ್ಮ ವಿಶ್ ಅಥವಾ ನಿಮ್ಮ ಕ್ವಶನ್ ಇದೇ ಆಗಿದ್ದರೆ ಯೂನಿವರ್ಸ್ ಕಡೆಯಿಂದ ಬಿಗ್ ಎಸ್ ಅಂತ ಬರ್ತಾ ಇದೆ. ಮೇ ಬಿ ಇನ್ನು 5 ಮಂತ್ಸ್, 3-4-5 ಮಂತ್ಸಲ್ಲಿ ಅದು ಫುಲ್ಫಿಲ್ ಆಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಪೈಲ್ ನಂಬರ್ 3, ದ ಆನ್ಸರ್ ಈಸ್ ಎಸ್, ಬಿಗ್ ಎಸ್. ಸೊ ಇದರಲ್ಲಿ ಸಪೋರ್ಟಿವ್ ಕಾರ್ಡ್ ಏನು ಬರ್ತಾ ಇದೆ? ವಾವ್. ಫೈಲ್ ನಂಬರ್ 3, ಇದು ನೀವು ಏನಂತಾರೆ, ಆನ್ಲೈನಲ್ಲಿ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕನ್ನೋವಂಥದ್ದು, ಅಥವಾ MNC ಕಂಪ್ನಿಗೆ ಜಾಯಿನ್ ಆಗಬೇಕು ಅನ್ನೋವಂಥದ್ದು, ಅಥವಾ ನಿಮ್ಮ ಬಿಸ್ನೆಸ್ನ ನೀವು ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕನ್ನೋವಂಥದ್ದು, ಅಥವಾ ಅಬ್ರಾಡ್ ಟ್ರಾವೆಲ್ ಮಾಡಬೇಕನ್ನೋವಂಥದ್ದು, ಅಥವಾ ಏನಂತಾರೆ ಸೋಷಲ್ ಮೀಡಿಯಾದಲ್ಲಿ ನೀವು ಫೇಮ್ ತಗೊಳ್ತಾ ಇರೋವಂಥದ್ದು, ನಿಮ್ಮದು ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾ ಚಾನಲ್ ಶುರು ಮಾಡುವಂಥದ್ದು, ಕಮ್ಯುನಿಕೇಷನಲ್ಲಿ ಏನಾದರೂ ನೀವು ಮುಂದುವರಿಬೇಕು ಅಂತಿದ್ರೆ ಅದು, ಅಥವಾ ಟೀಚರ್, ಲೆಕ್ಚರರ್, ಆ ಥರ. ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಇಷ್ಟು ದಿನ ಏನೇನೆಲ್ಲ ರಿಸ್ಕ್ ಅಂತ ಅನ್ನಿಸ್ತಾ ಇತ್ತಲ್ಲ ನಿಮಗೆ, ಅದೆಲ್ಲದನ್ನು ಇವಾಗ ಸೇರಿಸಿ ಒಟ್ಟಿಗೆ ನಿಮಗೆ ಹಣ ಅಥವಾ ಅವಕಾಶಗಳು ಕೂಡಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ 5 days 5 weeks ಅಂತ ತಗೋಬಹುದು. ಆಲ್ ದ ವೆರಿ ಬೆಸ್ಟ್. ಸೊ ಇದು ಎಸ್ ಆರ್ ನೋ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.